ಸರ್ ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ? ಎರಡು ಏರ್ ಬ್ಯಾಗು, ABS, ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ವೆಹಿಕಲ್. ಸೊ ನ್ಯಾನೋ ಬಗ್ಗೆ ಹೇಳಿ ಸರ್. ಸರ್ 2010 ಮಾಡಲು ನ್ಯಾನೋ, LX 4 ಬ್ರಾಂಡ್ ನ್ಯೂ ಟೈರ್ಸ್, ಬರೀ 32,000 ಹೊಡಿದೆ. ನಿಮ್ಗೆ ಫೈನಲ್ ಬಾಟಮ್ ಇತ್ತು ಟ್ರಾನ್ಸ್ಫರ್ 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 90,000 ಗೆ ಫೈನಲ್ ಇತ್ತು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ 2014 ಮಾಡಲು i10 ಗ್ರ್ಯಾಂಡ್ ಡೀಸೆಲ್ ಆಸ್ತಾ ಟಾಪ್ ಎಂಡ್. ಓಕೆ. ಇದು ಬಂದು ನಿಮ್ಗೆ 445 ನೆಗೋಸಿಯಬಲ್ ಆಗುತ್ತೆ. 445 ನೆಗೋಷಿಯಬಲ್. 2005 ಮಾಡಲು ವ್ಯಾಗನರ್ VXI ಸೆಕೆಂಡ್ ಒಳಗಡೆ 1,50,000 ಫೈನಲ್ ಸರ್. 1,50,000 ಫೈನಲ್. i10 ಫೈನಲ್ ಪ್ರೈಸ್ 3 ಲಕ್ಷ ಫೈನಲ್ ಸರ್. 3 ಲಕ್ಷ ಫೈನಲ್. ವ್ಯಾಗನರ್ ಸರ್ 1,85,000 ಫೈನಲ್ ಸರ್. 1,85,000 ಫೈನಲ್. ಆಲ್ಟೋ ಸರ್ 1,90,000 ಫೈನಲ್ ಸರ್. ಸ್ಪಾರ್ಕ್ ಸರ್ 1,10,000 ಫೈನಲ್ ಸರ್. ಪಿಸ್ಟೋ ಸರ್ 1,45,000 ಫೈನಲ್ ಸರ್. ಸ್ಯಾಂಟ್ರೋ 2,15,000 ಫೈನಲ್ ಸರ್. ನೋಡ್ತಾ ಇರ್ಬೋದು ರಿಡ್ಜ್ ಸಾಕಷ್ಟು ಜನ ಹುಡುಕ್ತಾ ಇರ್ತೀರಿ. ಎಷ್ಟು ಸರ್ ರಿಡ್ಜ್? 3,25,000 ಫೈನಲ್ ಸರ್. ಹೋಂಡಾ ಬ್ರಿಯಾ 2012 ಫೈನಲ್ ಪ್ರೈಸ್ 3,10,000 ಫೈನಲ್ ಸರ್. 3,10,000 ಫೈನಲ್. ಅಂಡ್ ಇನ್ನೊಂದು VDI ಫೈನಲ್ ಪ್ರೈಸ್ ಸರ್ 4,75,000 ಫೈನಲ್ ಸರ್. ಇದು ಫೈನಲ್ ಪ್ರೈಸ್ ಸರ್. 19 ಮಾಡಲು 3,65,000 ಫೈನಲ್ ಸರ್. 2019 ಮಾಡ್ಲು. ಹೌದು 15,000 ಹೊಡಿದೆ. 365 ಬರೀ 15,000 ಓಡಿರೋ ಕಾರು. 19 ಮಾಡಲು. 19 ಮಾಡ್ಲು. ವ್ಯಾಗನರ್ ಫೈನಲ್ ಪ್ರೈಸ್ ಸರ್ 3,65,000 ಸರ್. ಮಾಡ್ಲು 13 ಮಾಡಲು 28,000 ಹೊಡಿದೆ. 28,000 ರನ್ ಆಗಿದೆ. ಅಂಡ್ ಆಲ್ಟೋ ಮಾಡ್ಲು ಪ್ರೈಸ್ ಸರ್ 2010 ಮಾಡಲು ಆಲ್ಟೋ 1,95,000 ಕೊಡುವ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ಟ್ರಿನಿಟಿ ಕಾರ್ಸ್ ಹತ್ರ ಇದೀವಿ. ಸೊ ಇಲ್ಲಿಂದ ಇದು ಹತ್ತತ್ರ 20ನೇ ವಿಡಿಯೋ ಆಗುತ್ತೆ. ತುಂಬಾ ಸ್ಪೆಷಲ್ ವಿಡಿಯೋ. ಸೊ ಹತ್ತತ್ರ 2 ಮಂತ್ ಆಯ್ತು ನನ್ ಪರ್ಸನಲ್ ವರ್ಕ್ ಆಗಿರೋದ್ರಿಂದ ತುಂಬಾ ಕೆಲಸಗಳೆಲ್ಲ ಇತ್ತು. ಅವೆಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಪುನಃ ಸ್ಟಾರ್ಟ್ ಮಾಡಿದೀವಿ ವಿಡಿಯೋ ಮಾಡಕ್ಕೆ. ಹತ್ತತ್ರ ಒಳ್ಳೊಳ್ಳೆ ಸ್ಟಾಕ್ ಎಲ್ಲ ಬಂದಿದೆ. ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್ ಹುಡುಕೋರ್ಗೆ ತುಂಬಾ ಡೀಸೆಲ್ ಕಾರ್ಸ್ ಇದೆ. ಒಳ್ಳೊಳ್ಳೆ ಸ್ಪೆಷಲ್ ಕಾರ್ಗಳೆಲ್ಲ ಇದೆ. ಅಂಡ್ ಸ್ವಿಫ್ಟ್ ನೋಡ್ತಾ ಇರ್ಬೋದು, ಅಲ್ಲೊಂದು ರೆಡ್ ಕಲರ್ ಸ್ವಿಫ್ಟ್ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಮ್ಯಾಗ್ವಿಲ್ ಎಲ್ಲ ಚೆನ್ನಾಗಿ ಮಾಡ್ಸಿದ್ದಾರೆ. ವಿಟಾರಾ ಬ್ರಿಜಾ ಡೀಸೆಲ್ ಹುಡುಕೋರ್ಗೆ ಡೀಸೆಲ್ ಇದೆ. ಎರ್ಟಿಗಾ ಡೀಸೆಲ್ ಇದೆ. ಅಂಡ್ ಬೆಲೆನೋ ಸಕ್ಕದಾಗಿದೆ. ಗಾಡಿ ಮಾತ್ರ ನಮ್ ಪಕ್ಕದಲ್ಲೇ ಇದೆ. ನೋಡ್ತಾ ಇರ್ಬೋದು ಡಸ್ಟರ್ ಇದೆ. ಮಾರುತಿ ವ್ಯಾಗನರ್ ಇದೆ. ಗಾಡಿ ಮಾರುತಿ ಸುಜುಕಿ ಗಾಡಿಗಳು, ಸ್ವಿಫ್ಟ್ ಗಳು ತುಂಬಾ ಇದೆ. ವ್ಯಾನ್ 4 ಗಾಡಿ ಇದೆ. ವ್ಯಾನ್ ಮಾರುತಿ, ಇದು ಓಮ್ನಿ, ಆಲ್ಟೋ ಇದೆ. ನ್ಯಾನೋ 3 ಗಾಡಿ ಇದೆ. ಸ್ಯಾಂಟ್ರೋ 4 ಗಾಡಿ ಇದೆ. ಹೋಂಡಾ ಸಿಟಿ ಇದೆ. ಡಿಸೈರ್ ಇದೆ 3 ಗಾಡಿ ಇದೆ. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಆದ್ರೂ ಕೂಡ ಹೊಸದಾಗಿ ಸಾಕಷ್ಟು ಜನ ಸಬ್ಸ್ಕ್ರೈಬರ್ ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಶೋರೂಮ್ ಅಲ್ಲಿ ನಾವು ಫಸ್ಟ್ ಟೈಮ್ ಬಂದು ವಿಡಿಯೋ ಮಾಡಿದಾಗ ಬರೀ 2,500 ಸಬ್ಸ್ಕ್ರೈಬರ್ಸ್ ಇದ್ರು. ಇವಾಗ ಬಂದ್ಬಿಟ್ಟು 26,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ಅಂಡ್ ಇವರೇ ನಮ್ಗೆ ಫಸ್ಟ್ ರೆಸ್ಪಾನ್ಸ್ ಆಗಿ ಸರ್ ಬನ್ನಿ ವಿಡಿಯೋ ಮಾಡೋಣ ಅಂತ ಹೇಳಿದ್ದು. ಸೊ ಅದಕ್ಕೆ ನಮ್ಗೆ ಈ ಶೋರೂಮ್ ಯಾವತ್ತು ಕೂಡ ಒಂಥರ ಸ್ಪೆಷಲ್ ತರ ಇರುತ್ತೆ. ಸರ್ ಇವತ್ತು ನಿಮ್ ಶೋರೂಮ್ ಅಲ್ಲಿ ಎಷ್ಟು ಕಾರ್ ಇದೆ ಅವೈಲಬಲ್? ಸರ್ ಇವತ್ತು ನಮ್ಮ ಆಫೀಸ್ ಅಲ್ಲಿ ಒಂದು 55 ಕಾರ್ ಇದೆ ಸರ್. 55 ಕಾರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? 75,000 ಇಂದ ಸ್ಟಾರ್ಟ್ ಆಗುತ್ತೆ. 75,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಯಾವ ಮಾಡಲ್ ಇಂದ ಲೋನ್ ಸ್ಟಾರ್ಟ್ ಆಗುತ್ತೆ? 2011 ಎಬೋ ಲೋನ್ ಆಗುತ್ತೆ. ಓಕೆ. ನಿಮ್ಗೆ ಸ್ಯಾಲರಿ ಇದ್ರು 25,000 ಎಬೋ ಸ್ಯಾಲರಿ ಇದ್ರು ಆಗುತ್ತೆ. ಓಕೆ. ಐಟಿ ರಿಟರ್ನ್ಸ್ ಇದ್ರು ಆಗುತ್ತೆ. ಎಲ್ಲ ಓನ್ ಪೇಪರ್ ಚೆನ್ನಾಗಿದ್ರು ಆಗುತ್ತೆ. ಹೊರಗಡೆವರೆಗೂ ಹಳ್ಳಿ ಕಡೆಯವ್ರಿಗೆ ಔಟ್ಸೈಡ್ ಪಾಣಿ ಇದ್ರು ಆಗುತ್ತೆ. ಮಾಡ್ಕೊಡ್ತೀವಿ ಸರ್. ಆಮೇಲೆ ನಿಮ್ಗೆ ಪ್ರೈವೇಟ್ ಲೋನ್ ಸುಧಾ ಮಾಡ್ಕೊಡ್ತೀವಿ. ಪ್ರೈವೇಟ್ ಫೈನಾನ್ಸ್ ಕೂಡ ಮಾಡ್ಕೊಡ್ತೀರಾ? ಆಗಿಲ್ಲ ಅಂದ್ರೆ ಸಿಬಿಲ್ ಚೆನ್ನಾಗಿಲ್ಲ ಅಂದ್ರೆ ಪ್ರೈವೇಟ್ ಲೋನ್ ಕೂಡ ಮಾಡ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ನಿಮ್ದು ಇನ್ನೊಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್. ನಮ್ ಲೊಕೇಶನ್ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಆಪೋಸಿಟ್ ಇದೆ. ಪಕ್ಕದಲ್ಲಿ SPK ಕಲ್ಯಾಣ ಮಂಟಪ. ಓಕೆ. ನಿಯರ್ ಬೈ ಅಂಬೇಡ್ಕರ್ ಕಾಲೇಜ್ ಇದೆ ಸರ್. ಓಕೆ. ಸೊ ಇವಾಗ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಎಂಟೈರ್ ವಿಡಿಯೋ ಎಲ್ಲ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ಕಂಪ್ಲೀಟ್ ಆಗಿ ವಿಡಿಯೋ ತುದಿ ಗಂಟ ನೋಡಿ. ನಿಮ್ಗೆ ಲಾಸ್ಟ್ ಗಂಟ ನೋಡಿದ್ರೆ ಒಳ್ಳೆ ಡೀಲ್ಸ್ ಎಲ್ಲ, ಒಳ್ಳೆ ಕಾರ್ಸ್ ಎಲ್ಲ ನಿಮ್ಗೆ ಅವೈಲೇಬಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಸ್ಟಾಕ್ ಕಂಪ್ಲೀಟ್ ಆಗಿ ತುಂಬ್ಕೊಂಡ್ಬಿಟ್ಟಿದೆ. ಅಂಡ್ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ರೆನಾಲ್ಡ್ ಡಸ್ಟರ್. ಆಫ್ ರೋಡ್ಗೆ ಕಿಂಗು, ಆನ್ ರೋಡ್ಗೂ ಕಿಂಗು. ಸಕ್ಕದಾಗಿರುತ್ತೆ. ಇದು ಮಾತ್ರ ಅಲಾಯ್ ವೀಲ್ಸ್ ಎಲ್ಲ ಇದೆ. ಸರ್ ಯಾವ್ದು ಮಾಡ್ಲಿದು? ಸರ್ 2016 ಮಾಡಲು. ಓಕೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್. RX-Z ಟಾಪ್ ಎಂಡ್ ಮಾಡಲು ಸರ್. ಇದು ಟಾಪ್ ಎಂಡ್ ವೆಹಿಕಲ್. ಹೌದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 90,000 ಏನೋ ಓಡಿದೆ. 90,000 ರನ್ ಆಗಿದೆ. ಸಿಂಗಲ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ. ಇದು ಬಂದು 7.25 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 7.25 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು 7.25 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅಂಡ್ ನೋಡ್ತಾ ಇರ್ಬೋದು ಇದರಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್. ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಸೊ ವೆಹಿಕಲ್ ಟ್ರ್ಯಾಕ್ ಇದೆಯಾ ಸರ್?
ಸೊ ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಸರ್. ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ನಮ್ ಸಬ್ಸ್ಕ್ರೈಬರ್ಸ್ ಹೇಳ್ಬಿಡಿ ಸರ್. ಸರ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 740ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 740ಗೆ ಫೈನಲ್. ಹೌದು. ಅದು ಕೂಡ ಡಾಕ್ಟರ್ ಓಡಿಸಿರೋ ಕಾರ್ ನೋಡ್ತಾ ಇರ್ಬೋದು. ಹೌದು. ಸೊ ನಿಮ್ಗೆ ಡಾಕ್ಟರ್ ಓಡಿಸಿರೋ ಕಾರ್ ಅಂದ್ರೆ ಸಾಕು, ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಕಸ್ಟಮರ್. ಅಂಡ್ ಏರ್ ಬ್ಯಾಗ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಟಾಪ್ ಅಂಡ್ ಮಾಡಲು 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಆಮ್ರೆಸ್ಟ್ ಕೂಡ ಇದೆ. ಸೊ ಡಸ್ಟರ್ ಅಲ್ಲಿ ಏನಪ್ಪಾ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಬೂಟ್ ಸ್ಪೇಸ್ ಮಾತ್ರ ಸಕ್ಕದಾಗಿ ಬರುತ್ತೆ, ಹತ್ರ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಓಕೆ ಸರ್. ಅಂಡ್ ಆಲ್ಟೋ ಹುಡ್ಕೋರ್ಗೆ ಆಲ್ಟೋ VXi K10 ಸರ್ 2012 ಆಲ್ಟೋ K10 ಓಕೆ VXi ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 76,000 ಓಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಸಿಸ್ಟಮ್, ಸೀಟ್ ಕವರ್ ಎಲ್ಲ ಬರುತ್ತೆ. ಟೈರ್ ನಿಮ್ಗೆ ಒಂದು 80% ಟೈರ್ ಇದೆ. ಓಕೆ, ಗುಡ್ ಕಂಡೀಷನ್ ಗಾಡಿ ಚೆನ್ನಾಗಿದೆ ಸರ್. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? 245 ನೆಗೋಸಿಯಬಲ್ ಆಗುತ್ತೆ ಸರ್. 245 ನೆಗೋಷಿಯಬಲ್. ಹಾ. ಎರ್ಟಿಗಾ ಡೀಸೆಲ್ VDI ಮಿಡಿಲ್ ವೇರಿಯಂಟ್ ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವೆಹಿಕಲ್ ಗೆ ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕೂಡ ಕಡಿಮೆ. ಹೇಳಿ ಸರ್. ಸರ್ 2015 ಜನವರಿ ವೆಹಿಕಲ್ ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಓಕೆ, ಬರೀ 76,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 4 ಹೊಸ ಟೈರ್, ಕಾಂಟ್ರಾಕ್ಟ್ ಟೈರ್ ಹಾಕ್ಸಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್. ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ. ಡೀಸೆಲ್ ವೆಹಿಕಲ್ ಸರ್. ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರ್ತೈತೆ ವಿತ್ ABS ಇದೆ. ಅಂಡ್ ರೂಫ್ AC ಕೂಡ ಇದೆ. ₹1 ಖರ್ಚಿಲ್ಲ ಸರ್ ಗಾಡಿಲಿ. ವೆಲ್ ಮೇಂಟೈನ್ ಗಾಡಿ, ರೆಡಿ ಟು ಯೂಸ್. ಸರ್ವಿಸ್ ಮಾಡಂಗಿಲ್ಲ, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಸರ್ ನೋಡ್ತಾ ಇರ್ಬೋದು, ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ವೆಲ್ ಮೇಂಟೈನ್ ವೆಹಿಕಲ್ ಸರ್. ಇದು ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸಿಟಿಲಿ 18, ಲಾಂಗಲ್ಲಿ 20 ಬರುತ್ತೆ ಸರ್. ಇದು ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 6,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್, ವಿತ್ ಇನ್ಸೂರೆನ್ಸ್. 690 ಫೈನಲ್ ವಿತ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಓಕೆ. ಅಂಡ್ ರಿಡ್ಜ್ ಅದು ಕೂಡ ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸ್ವಿಫ್ಟ್ ಗಿಂತ ಸಕ್ಕದಾಗಿರುತ್ತೆ. ಇಂಟೀರಿಯರ್ಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಹೇಳಿ ಸರ್. ಸರ್ ಇದು 2013 ಬರೀ 56,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. 13 56,000 ರನ್ ಆಗಿದೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಶೋರೂಮ್ ಟ್ರ್ಯಾಕ್ ಇದೆ. 4 ಹೊಸ ಟೈರ್ ಹಾಕ್ತಿದ್ದಾರೆ. VDI ಮಾಡಲು, ಡೀಸೆಲ್, ಒಳ್ಳೆ ಮೈಲೇಜ್ ಬರುತ್ತೆ. ಮೇಂಟೆನೆನ್ಸ್ ತುಂಬಾ ಅಂತ ಕಾಸ್ಟ್ಲಿ ಏನ್ ಬರಲ್ಲ. ಇದು ₹1 ಖರ್ಚಿಲ್ಲ ಸರ್. ರೆಡಿ ಟು ಯೂಸ್ ಗಾಡಿ ಇದೆ. ಸರ್ವಿಸ್ ಆಗಿದೆ. ಸೆಂಟ್ರಲ್ ಲಾಕು, ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ ಸರ್. ಎಲ್ಲ ಇದೆ. ಟೈರ್ ಬ್ರಾಂಡ್ ಇದೆ. ಇನ್ಸೂರೆನ್ಸ್ ಇನ್ನು 7 ತಿಂಗಳಿದೆ. ಓಕೆ ಸರ್. ಇದು ಡಿಸೈರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸಾರಿ, ರಿಡ್ಜ್ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ನಿಮ್ಗೆ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಅದು ಕೂಡ VDI. ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 430 ಹೇಳ್ತಾರೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಒಂದು 4,10,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,10,000ಗೆ ಫೈನಲ್. ಸರ್ ಹತ್ರ ಒಂದು 20 ಚಿಲ್ಲರೆ ಬರುತ್ತಲ್ಲ ಮೈಲೇಜ್? ನಿಮ್ಗೆ 18, ಲಾಂಗ್ ಅಲ್ಲಿ 22 ಬರುತ್ತೆ ಸರ್. ಇದು 22 ಆರಾಮಾಗಿ ಬರುತ್ತೆ. ಅಂಡ್ ಬ್ರಿಜಾ ಡೀಸೆಲ್ ಹುಡ್ಕೋರ್ಗೆ ಎಸ್ಪೆಷಲಿ ಸಕ್ಕದಾಗಿದೆ ಗಾಡಿ ಮಾತ್ರ. ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ. ಅಲೈ ವೀಲ್ಸ್ ಎಲ್ಲ ಇದೆ. ಸರ್ ಯಾವ ಸರ್ ಇದು ಮಾಡ್ಲು? ಸರ್ 2019 ಮಾಡ್ಲು. ಬ್ರಿಜಾ ಆಟೋಮೆಟಿಕ್ AMT ಗಾಡಿ. ಸಿಂಗಲ್ ಓನರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಕಟ್ಕೊಡ್ತಾರೆ 1 ಇಯರ್. 86,000 ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಇದೆ. ಲೆದರ್ ಸೀಟ್ ಕವರ್, ಡೈರ್ ಬ್ಯಾಗು, ABS, ZDI ಮಾಡ್ಲಿದ್ದು. ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಸರ್. 9 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. 9 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಅಂಡ್ ಅಲಾಯ್ ವೀಲ್ಸ್ ಇದೆ ನಿಮ್ಗೆ. 2 ಏರ್ ಬ್ಯಾಗ್ ಬರುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ. ನೋಡ್ತಾ ಇರ್ಬೋದು, ಇಲ್ಲಿ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಅಂಡ್ ಡೀಸೆಲ್ ವೆಹಿಕಲ್, ಅದು ಕೂಡ ಆಟೋಮೆಟಿಕ್. ಸರ್ ಈ ಗಾಡಿದು ಟ್ರ್ಯಾಕ್ ಸಿಗುತ್ತಾ ಸರ್? ಶೋರೂಮ್ ಟ್ರ್ಯಾಕ್ ಇದೆ ಸರ್. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು. ಸೊ ನೋಡ್ತಾ ಇರ್ಬೋದು, 4 ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ. ಏನ್ ಹೇಳಿದ್ ಸರ್ ಪ್ರೈಸ್? ಸರ್ ಅದೇ 9 ಲಕ್ಷ ಹೇಳ್ತಾರೆ. ಬನ್ನಿ, ನೆಗೋಸಿಯಬಲ್ ಮಾಡ್ಕೊಡ್ತಾರೆ. ವಿತ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ ಸರ್. ವಿತ್ ಇನ್ಸೂರೆನ್ಸ್ ಕೂಡ ಕಟ್ಕೊಡ್ತಾರೆ. ವರ್ಣ ಟ್ರಾನ್ಸ್ಫಾರ್ಮರ್ ಸರ್ ಇದು? ಹೌದು ಸರ್. ಹೇಳಿ ಸರ್. 2011 ವರ್ಣ ಟ್ರಾನ್ಸ್ಫಾರ್ಮ್. 4 ಹೊಸ ಟೈರ್ ಇದೆ. 98,000 ಜಿನಿಯನ್ ನೋಡಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಸರ್ ಒಂದು 3.5 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಇದು 3.5 ನೆಗೋಸಿಯಬಲ್ ಆಗುತ್ತೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ 1.6 ಟ್ರಾನ್ಸ್ಫಾರ್ಮರ್ ಗಾಡಿ ಮಾತ್ರ. ಸೆಡಾನ್, ವರ್ಣ ಸೆಡಾನ್ಗೆ ಬಂದ್ಬಿಟ್ಟು ಕಿಂಗು, ಹೈವೇಗೂ ಕಿಂಗು, ಕಾರ್ಗಳಿಗೆ ಕಿಂಗು. ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ನನಗೆ ಫೈನಲ್ ಪ್ರೈಸ್ ಸರ್ 3,25,000 ಮಾಡ್ಕೊಡೋ ಸರ್. 325 ಫೈನಲ್. ಅಂಡ್ ವ್ಯಾಗನರ್ ಹುಡ್ಕೋರ್ಗೆ ವ್ಯಾಗನರ್ ಹೇಳಿ ಸರ್. 2012 ವ್ಯಾಗನರ್ LXi. ಓಕೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. 76,000 ಓಡಿದೆ. 76,000 ಓಡಿದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು ಸರ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇರ್ಬೋದು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ಸರ್.
ಸೊ ವ್ಯಾಗನರ್ ಸ್ಪೆಷಲ್ ಏನಪ್ಪಾ ಅಂದ್ರೆ ನಿಮ್ಗೆ ನೋಡ್ತಾ ಇರ್ಬೋದು ಲೆಗ್ ರೂಮ್ ಹೆಡ್ ರೂಮ್ ಹೈಟ್ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ ಎಲೆಕ್ಸಾ ವೇರಿಯಂಟ್. ಸರ್ ಈ ವ್ಯಾಗನರ್ಗೆ ಒಂದು ಫೈನಲ್ ಪ್ರೈಸ್ ಸರ್ ಫೈನಲ್ 285 ಫೈನಲ್ ಮಾಡ್ಕೊಡುವ ಸರ್. 285 ಫೈನಲ್. ಹೌದು ಸರ್. ಸಿಂಗಲ್ ಓನರ್ ಸರ್? ಸೆಕೆಂಡ್ ಓನರ್. ಹೌದು. ಹೋಂಡಾ ಸಿಟಿ ಪೆಟ್ರೋಲಾ ಡೀಸೆಲಾ? ಸರ್ ಹೋಂಡಾ ಸಿಟಿ 2011 ಮಾಡಲು, ಪೆಟ್ರೋಲ್ ಮಾಡಲು, ವಿ ಮಾಡಲು, ಟಾಪ್ ಎಂಡ್ ಮಾಡಲು. ಓಕೆ. ಡಬಲ್ ಏರ್ ಬ್ಯಾಗು, ABS, ಆಟೋ ಕಂಟ್ರೋಲ್, AC ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲು, ಸ್ಟ್ಯಾಂಡ್ ಸೀಟ್ ಕವರು. ನಿಮ್ಗೆ ಹೋಂಡಾ ಗಾಡಿ ನೋಡೋಂಗೆ ಇಲ್ಲ ಸರ್, ಒಳ್ಳೆ ಲಕ್ಸುರಿ ಗಾಡಿ ಇದು. ಹೋಂಡಾ ಗಾಡಿ ಬಗ್ಗೆ ನಾವ್ ಎಷ್ಟು ಮಾತಾಡಿದ್ರೂ ಕಡಿಮೆ. ಸೊ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು ರೇರ್ ಕೂಡ ಆಮ್ರೆಸ್ಟ್ ಎಲ್ಲ ಬರುತ್ತೆ. ಸೊ ಲಕ್ಸುರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ಸರ್? ಫೈನಲ್ ಈ ಗಾಡಿಲಿ ಒಂದು 4 lakhs ಕೊಟ್ಬಿಡುವ ಸರ್. 4 lakhs ಗೆ ಫೈನಲ್. ಸರ್ ಎಷ್ಟು ರನ್ ಆಗಿದ್ದು ಸರ್? 70,000 ಜಿನಿಯನ್ ಶೋರೂಮ್ ಇಷ್ಟು ಇದೆ ಸರ್. ಓಕೆ. ಇನ್ನೂ ಒಂದು ಹೋಂಡಾ ಸಿಟಿ ಸರ್ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಬೇರೆ ವೇರಿಯಂಟ್ ಹೇಳಿ ಸರ್. 2005 ಹೋಂಡಾ ಸಿಟಿ. ಓಕೆ. GXI, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಓಕೆ. FC ಎಲ್ಲ ರನ್ನಿಂಗ್ ಇದೆ. GXI ಸೆಂಟ್ರಲ್ ಲಾಕ್ ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ. ಇದು ಫೈನಲ್ ಟು ಫೈನಲ್ 1,65,000 ಕೊಡ್ತಾರೆ ಸರ್. ಸರ್ 1,65,000 ಫೈನಲ್. ಹೌದು ಸರ್. ಪೆಟ್ರೋಲ್ ವೆಹಿಕಲ್. ಸೊ ಸಡಾನ್. ಸೊ ನೋಡ್ತಾ ಇರ್ಬೋದು ಸಡಾನ್ ವೆಹಿಕಲ್. ಓಕೆ. ಕಾರ್ ಎಲ್ಲ ಈ ತರ ಇದೆ. ಸರ್ ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಇದು 1,11,000 ಜಿನಿಯನ್ ಶೋರೂಮ್ ಇಷ್ಟು ಇದೆ. ಓಕೆ ಸರ್. ಅಂಡ್ ಸ್ವಿಫ್ಟ್ VDI ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ ಹುಡುಕೋರ್ಗೆ ಈ ವಿಡಿಯೋ ಬೆಸ್ಟ್ ಆಪ್ಷನ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಸರ್? 2008 ಮಾಡಲು ಸ್ವಿಫ್ಟ್ VDI ಡೀಸೆಲ್. ಓಕೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಕಟ್ಕೊಡ್ತಾರೆ 1 year. ಲೋ ಪ್ರೊಫೈಲ್ ಟೈರ್ ಇದೆ, 4 ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಓಕೆ. ಲೆದರ್ ಸೀಟ್ ಕವರ್, ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು ನೀಟ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಸ್ವಿಫ್ಟ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ, ಮೋಸ್ಟ್ ಮನಿ ವ್ಯಾಲ್ಯೂಬಲ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಇದು ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ಸ್ವಿಫ್ಟ್ ಗೆ. ನೋಡಕ್ಕೆ ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ಸೂಪರ್ ಆಗಿರುತ್ತೆ, ಅದು ಕೂಡ ರೆಡ್ ಕಲರ್ ಬಾಂಬ್ ಆಗಿದೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಸರ್. 275 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡುವ ಸರ್. 275 ನೆಗೋಷಿಯಬಲ್. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿತ್ತು? 88,000. ಸೊ ಡಿಸೈರ್ VDI ಗಾಡಿ ಮಾತ್ರ ಈ ಕಲರ್ ಇದೆ, ಸಖತ್ತಾಗಿದೆ. ಒನ್ ಆಫ್ ದ ಬೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಎಲ್ಲ ಈ ಗಾಡಿನ ಹುಡುಕ್ತಾ ಇರ್ತೀರಾ, ಹೇಳಿ ಸರ್. 2013 ಸ್ವಿಫ್ಟ್ ಡಿಸೈರ್, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ವಿತ್ ಸರ್ವಿಸ್ ಆಗಿದೆ, 65,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಡೀಸೆಲ್ ಗಾಡಿ. ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮ್ಗೆ, ಅದು ಕೂಡ ಡೀಸೆಲ್ ವೆಹಿಕಲ್. ಆಮ್ರೆಸ್ಟ್ ಕೂಡ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಆಮ್ರೆಸ್ಟ್ ಕೂಡ ಆರಾಮಾಗಿ ಕಿತ್ಕೊಂಡು ಹೋಗ್ಬಿಡ್ಬೋದು. ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಇದರಲ್ಲಿ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಅಂಡ್ 2 ಆಡಿಯೋ ಸಿಸ್ಟಮ್, ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಡಿಸೈರ್ ಡೀಸೆಲ್ ಮೈಲೇಜ್ ಏನ್ ಬರುತ್ತೆ ಸರ್? ಸಿಟಿಲಿ 18, ಲಾಂಗಲ್ಲಿ 20-22 ಬರುತ್ತೆ ಸರ್. ಎಷ್ಟು ರನ್ ಆಗಿದೆ ಈ ವೆಹಿಕಲ್? 65,000 ಓಡಿದೆ, ಸರ್ವಿಸ್ ಆಗಿದೆ ಸರ್. ಇದು ಸರ್ವಿಸ್ ಆಗಿದೆ. ಇದು ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಫೈನಲ್ ಟು ಫೈನಲ್ 4,70,000 ಫೈನಲ್ ಮಾಡ್ಕೊಡುವ. 470 ಫೈನಲ್. ಬ್ರ್ಯಾಂಡ್ ನ್ಯೂ ವೆಹಿಕಲ್ ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ವೆಹಿಕಲ್, ಮಾತ್ರ ಸಾಲಿಡ್ ಆಗಿದೆ. ಬೆಲೆನ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಹೇಳಿ ಸರ್. 2019 ಮಾಡಲು ಬಲೆನೋ ಡೆಲ್ಟಾ 65,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಚೆನ್ನಾಗಿದೆ, ಕ್ರಾಚಸ್ ಡೆಂಟ್ ಏನಿಲ್ಲ, ಬ್ಲೂ ಕಲರ್ ನೀಟ್ ಆಗಿದೆ. ಇದು ಬಂದು ನಿಮ್ಗೆ 685 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. 685 ನೆಗೋಷಿಯಬಲ್ ಆಗುತ್ತೆ. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, 2 ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಬೊಲೆನೋ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಮೈಲೇಜ್ ಸಿಟಿಲಿ 15-16 ಪೆಟ್ರೋಲ್. ಓಕೆ. ಲಾಂಗಲ್ಲಿ 18 ಕೊಡುತ್ತೆ ಸರ್. ಮೈಲೇಜ್ ಚೆನ್ನಾಗಿದೆ. ಬೆಲೆ ಒಂದು 655 ಮಾಡ್ಕೊಡುವ ಸರ್. 680 ಹೇಳ್ತಿದ್ದಾರೆ, 655 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಅಂಡ್ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ಹೇಳಿ ಸರ್. 2013 ಡೀಸೆಲ್ VDI ಮಾಡಲು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 2013 VDI ಮಾಡಲು 485 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಸಿಂಗಲ್ ಓನರ್ ಗಾಡಿ 485 ಸರ್? ಹೌದು. ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಸೊ ಇದರಲ್ಲಿ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೀಟ್ ನೋಡಿದ್ರೆ ನೋಡ್ಬೋದು ಯಾವ ತರ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ಇದು ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಇದು 95,000 ನೋಡಿದೆ ಸರ್. 95,000. ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 470 ಮಾಡ್ಕೊಡುವ ಸರ್. 470 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸೊ ನಾನು ಈ ಗಾಡಿ ಬಗ್ಗೆ ಫಸ್ಟ್ ಹೇಳಿದ್ದು ನೋಡ್ತಾ ಇರ್ಬೋದು. ಫಸ್ಟ್ ಗಾಡಿ ಎಲ್ಲ ತೋರಿಸ್ಬಿಡ್ತೀನಿ ನೋಡಿ ನಿಮ್ಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದು ಸ್ಟಿಕರಿಂಗು, 2 ಡ್ಯುಯಲ್ ಟೋನ್ ಕಲರ್ ಎಲ್ಲ ನಿಮ್ಗೆ ಶೋರೂಮ್ ಇಂದಾನೆ ಬರುತ್ತೆ. ಅಂಡ್
ಸ್ವಿಫ್ಟ್ ಬ್ರ್ಯಾಂಡಿಂಗ್ ನೋಡ್ತಾ ಇರ್ಬೋದು, ಸಕ್ಕದಾಗಿದೆ. ಸ್ವಿಫ್ಟ್ ಬ್ರ್ಯಾಂಡಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಡಿಷನಲ್ ಆಗಿ ಇದೆಲ್ಲ ಹಾಕ್ಸಿದ್ದಾರೆ. ಅಂಡ್ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮ್, ಸೆಂಟ್ರಲ್ ಲಾಕ್, ರಿವರ್ಸ್ ಕ್ಯಾಮ್ರಾ 1.5 ಲಕ್ಷ ಫಿಟ್ಟಿಂಗ್ ಇದೆ ಸರ್. ಓಕೆ ಸರ್, ಇದು ಯಾವ ಸರ್ ಮಾಡಲ್ ಇದು? ಸರ್ 2012 ಸ್ವಿಫ್ಟ್ ವಿಡಿಐ ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, ಬ್ರಾಂಡ್ ನ್ಯೂ ಟೈರ್, ಲೋ ಪ್ರೊಫೈಲ್ ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಒಳ್ಳೆ ಮ್ಯಾಗ್ವಿಲ್ ಇದೆ, ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಓಕೆ, ನಿಮ್ಗೆ ಫುಲ್ ಫಿಟ್ಟಿಂಗ್ ಇದೆ ಗಾಡಿ ಸರ್. ಇದು ಫುಲ್ ಫಿಟ್ಟಿಂಗ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಹೊಸ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ, ಹೊಸ ಆಂಡ್ರಾಯ್ಡ್ ಸಿಸ್ಟಮ್, ಡೀಸೆಲ್ ವೆಹಿಕಲ್. ಸ್ವಿಫ್ಟ್ಗೆ ಹುಡುಕೋರ್ಗೆ ಬೆಸ್ಟ್ ಕಾರು ಸರ್. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 465 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 465 ನೆಗೋಷಿಯಬಲ್. ಹೌದು ಸರ್. ಓಕೆ, ರಿಡ್ಜು ನಮ್ ವಿಡಿಯೋದಲ್ಲಿ ಸೆಕೆಂಡ್ ರಿಡ್ಜು ಹೇಳಿ ಸರ್. ಸರ್ 2011 ಪೆಟ್ರೋಲ್ ರಿಡ್ಜು VXI ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ 1 ಇಯರ್ ಕಟ್ಕೊಡ್ತಾರೆ. ಓಕೆ, ರೆಕಾರ್ಡೆಡ್ ಮೈಲೇಜು. ಇದು ಬಂದು ನಿಮ್ಗೆ 345 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 345 ನೆಗೋಷಿಯಬಲ್. ಹೌದು ಸರ್, ಡೀಸೆಲ್ ವೆಹಿಕಲ್, ಪೆಟ್ರೋಲ್ VXI ಸರ್. ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕ್ ಸಿಸ್ಟಮ್, ಸೀಟ್ ಕವರು ಎಲ್ಲ ಇದೆ. ಸೊ ಹೊಸ ಬ್ರ್ಯಾಂಡ್ ನ್ಯೂ ಸೀಟಿಂಗ್ ಎಲ್ಲ ಇದೆ. VXI ರಿಡ್ಜ್ ಫೈನಲ್ ಬಾಟಮ್ ಟು ಬಾಟಮ್ ಸರ್, ವಿತ್ ಇನ್ಸೂರೆನ್ಸ್ 3 ಕಾಲ್ ಮಾಡ್ಕೊಡ್ತೀನಿ ಸರ್. 3 ಕಾಲ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ, ನೋ ಬಾರ್ಗಿಂಗ್. ಹೌದು ಸರ್, ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ 82,000 ರೆಕಾರ್ಡೆಡ್ ಸರ್. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು. ರೆಡ್ ಕಲರ್ ಸ್ಯಾಂಟ್ರೋ ಹುಡುಕೋರ್ಗೆ ರೆಡ್ ಕಲರ್ ಸ್ಯಾಂಟ್ರೋ ಹೇಳಿ ಸರ್. 2009 ಸ್ಯಾಂಟ್ರೋ GLS. ಓಕೆ, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 230 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡೋದು ಸರ್. 230 ನೆಗೋಷಿಯಬಲ್ ಆಗುತ್ತೆ. ನೋಡ್ತಾ ಇರ್ಬೋದು, 230ಗೆ ನೆಗೋಷಿಯಬಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಅಂಡ್ ಪವರ್ ಸ್ಟೇರಿಂಗ್ ಬರುತ್ತಲ್ಲ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟ್. ಹೌದು ಸರ್. ಸ್ಕೋಡಾ ರ್ಯಾಪಿಡ್, ಇದು ಕೂಡ ಲಕ್ಸುರಿ ಸಡನ್. ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಸಕ್ಕದಾಗಿದೆ, ಉದ್ದ ಹೇಳಿ ಸರ್. 2015 ಸ್ಕೋಡಾ ರ್ಯಾಪಿಡ್ AMT ಆಟೋಮೆಟಿಕ್, ಸೆಕೆಂಡ್ ಓನರ್, 76,000 ಏನೋ ಓಡಿದೆ. ಡೀಸೆಲ್, ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ವೆಲ್ ಮೇಂಟೆಡ್, ಕ್ರಾಚಸ್ ಡೆಂಟ್ ಎಲ್ಲ ಇಲ್ಲ. 620 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಸರ್. 620 ನೆಗೋಷಿಯಬಲ್ ಆಗುತ್ತೆ. ಅಲಾಯ್ ವೀಲ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು ನಿಮ್ಗೆ. ಅಲಾಯ್ ವೀಲ್ಸ್ ಎಲ್ಲ ಇದೆ. ಅಂಡ್ ಲೆದರ್ ಇಂಟೀರಿಯರ್ಸ್, ನಿಮ್ಗೆ ರೇರ್ AC ಕೂಡ ಬರುತ್ತೆ. ರೇರ್ AC ಎಲ್ಲ ಬರುತ್ತೆ ನಿಮ್ಗೆ. ಆಮ್ರೆಸ್ಟ್, ABS, ಏರ್ ಬ್ಯಾಗು ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ರಂಟ್ ಕೂಡ ಆಮ್ರೆಸ್ಟ್ ಎಲ್ಲ ಬರುತ್ತೆ ಸರ್. ಇದು 86,000 ರನ್ ಆಗಿದ್ಯಾ? ಹೌದು. ಸೊ ವಿತ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಏನ್ ಹೇಳಿದ್ದು ಸರ್ ಪ್ರೈಸ್? 620 ಹೇಳಿದ್ರೆ ನೆಗೋಸಿಯಬಲ್ ಆಗುತ್ತೆ. 620 ನೆಗೋಷಿಯಬಲ್ ಆಗುತ್ತೆ. ಇನ್ನೂ ಒಂದು ಡೀಸೆಲ್ ವೆಹಿಕಲ್ ಹೇಳಿ ಸರ್. ಸರ್ ಸ್ವಿಫ್ಟ್ VDI ಸೆಕೆಂಡ್ ಓನರ್ 12 ಮಾಡಲು. ಸೆಕೆಂಡ್ ಓನರ್ 12 ಮಾಡಲು. ಹೌದು. ಸೊ ಸೆಕೆಂಡ್ ಓನರ್ 2012 ಮಾಡಲು. ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಡ್ಯುಯಲ್ ಟೋನ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಇದರಲ್ಲಿ ಕೂಡ ನಿಮ್ಗೆ 2 ಡೇ ನಾಡೆ ಸಿಸ್ಟಮ್, ಫಸ್ಟ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಎಷ್ಟು ರನ್ ಆಗಿದೆ ಸರ್? 83,000 ಹೊಡಿದೆ ಸರ್ ಇದು. 83,000. ಸರ್ ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? 440 ಹೇಳ್ತಾರೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 4,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 420 ಫೈನಲ್. ಹೌದು ಸರ್. 420-25ಕ್ಕೆ ಓಕೆ ಫೈನಲ್ ಮಾಡ್ಕೊಡ್ತೀನಿ. ಡೀಸೆಲ್ 12 ಮಾಡಲು ಸರ್. ಡೀಸೆಲ್ 12 ಮಾಡಲು. ಓಕೆ ಸರ್. ಅಂಡ್ ಟ್ವಿಸ್ಟ್ ಹುಡುಕೋರ್ಗೆ ಟ್ವಿಸ್ಟ್ ಇದೆ ಇಲ್ಲಿ ಸರ್. ನ್ಯಾನೋ ಟ್ವಿಸ್ಟ್ 2014 ನ್ಯಾನೋ ಟ್ವಿಸ್ಟ್, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 56,000 ಓಡಿದೆ. ಓಕೆ. ನಿಮ್ಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಸಿಸ್ಟಮ್, ಸೆಂಟ್ರಲ್ ಲಾಕು, ಟೈರ್ ಎಲ್ಲ ಬ್ರಾಂಡ್ ನ್ಯೂ ಇದೆ. ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸರ್ ಟಾಟಾ ವೆಹಿಕಲ್ ಬಗ್ಗೆ ನಾವೇನ್ ಮಾತಾಡಂಗಿಲ್ಲ. ಒಳ್ಳೆ ಮೈಲೇಜ್ ಬರುತ್ತೆ. ಸಿಟಿ ಪರ್ಪಸ್ ಲಾಂಗ್ ಕೂಡ ಆರಾಮಾಗಿ ತಗೊಂಡೋಗ್ಬಿಡ್ಬೋದು. ಒಂದ್ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 145 ಫೈನಲ್ ಮಾಡ್ಕೊಡ್ತೀನಿ ಸರ್. 145 ಫೈನಲ್. ಟ್ವಿಸ್ಟ್. ಸೊ ನೋಡ್ತಾ ಇರ್ಬೋದು, 145ಗೆ ಫೈನಲ್ ಮಾಡ್ಕೊಟ್ಬಿಡ್ತಾರೆ. ಒಳ್ಳೆ ಮೈಲೇಜ್ ಬರುತ್ತಲ್ಲ ಸರ್ ಇದು? ಹೌದು, 20-22 ಮೇಲೆ ಬರುತ್ತೆ. ಓಕೆ. ಅಂಡ್ ಸ್ಪಾರ್ಕ್ ಹುಡ್ಕೋರ್ಗೆ ಸ್ಪಾರ್ಕ್ ಶವರ್ಲೆಟ್ ಕಡೆಯಿಂದ ಹೇಳಿ. 2008 ಸ್ಪಾರ್ಕ್ 54,000 ಹೊಡಿದೆ. ಓಕೆ. ಗಾಡಿ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್ ಬರುತ್ತೆ. ಟೈರ್ ಎಲ್ಲ ನಿಮ್ಗೆ ಒಂದು 40% ಇದೆ. ಬಾಡಿ ಕ್ಯಾಶಸ್ ಡೆಂಟ್ ನೀಟಾಗಿದೆ. ಓಕೆ. ನಿಮ್ಗೆ ಇದು ಬಂದು ನಿಮ್ಗೆ ಫೈನಲ್ ಬಾಟಮ್ ಟು ಬಾಟಮ್ 1,10,000 ಫೈನಲ್ ಮಾಡ್ಕೊಡ್ತೀನಿ. 1,10,000ಕ್ಕೆ ನಿಮ್ಗೆ ಸ್ಪಾರ್ಕ್ ಸಿಗ್ತೈತೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 54,000 ಜಿನಿಯನ್ ನೋಡಿ. 54,000 ಜೆನಿಯನ್. ಓನರ್ಶಿಪ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಓಕೆ. ಏನ್ ಹೇಳಿದ್ರು ಪ್ರೈಸ್? 110 ಫೈನಲ್ ಮಾಡ್ಕೊಡುವ ಸರ್. 110ಗೆ ಫೈನಲ್. ಅಂಡ್ ಇದು ಆಲ್ಟೋ ಹೇಳಿ ಸರ್. ಆಲ್ಟೋ LXI 2009 ಮಾಡಲು 56,000 ಓಡಿದೆ. ಫ್ಯೂಚರ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಗಾಡಿ ವೆಲ್ ಮೇಂಟೆಡ್, ಒಳ್ಳೆ ಮೈಲೇಜ್ ಇದೆ. ಸರ್ ಎಷ್ಟು? 54,000 ರನ್ ಆಗಿದೆ. ಹೌದು, 54-56 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು.
ಬೆಸ್ಟ್ ವೆಹಿಕಲ್, ನಾರ್ಮಲ್ ಪರ್ಪಸ್ ಅಂಡ್ ಮೀಡಿಯಂ ಬಡ್ಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುತ್ತೆ. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 190 ಫೈನಲ್ ಮಾಡ್ಕೊಡುವ ಸರ್. 190ಗೆ ಫೈನಲ್. ಇನ್ನೂ ಒಂದು ವ್ಯಾಗನರ್ ನಮ್ಮ ವಿಡಿಯೋದಲ್ಲಿ ಹೇಳಿ ಸರ್. ಸರ್ 2007 ಮಾಡಲು FC ರನ್ನಿಂಗ್ ಇದೆ, ವಿತ್ LPG ಇದೆ, ಫ್ರಂಟ್ ಶೋರೂಮ್ ಟೈರು, ಬ್ಯಾಕ್ ಸೈಡ್ ಹೊಸದ್ ಹಾಕ್ತಿದ್ದಾರೆ, ಸಿಂಗಲ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಫೈನಲ್ 1,85,000 ಕೊಡ್ತಾರೆ ಸರ್. 1,85,000ಕ್ಕೆ ನಿಮ್ಗೆ ವ್ಯಾಗನರ್ ಸಿಗ್ತೈತೆ, ನೋಡ್ತಾ ಇರ್ಬೋದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ನಾರ್ಮಲ್ ವೀಲ್ ಎಲ್ಲ ಬರುತ್ತೆ, ಪವರ್ ಸ್ಟೇರಿಂಗು. ವ್ಯಾಗನರ್ ಬಗ್ಗೆ ನಾನು ಮುಂಚೆನೆ ಹೇಳಿದ್ರಿ ನಿಮ್ಗೆ, ಸ್ವಲ್ಪ IT ವರ್ಗೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಲೆಗ್ ರೂಮು, ಹೆಡ್ ರೂಮು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಅಂಡ್ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಅಂಡ್ ನಿಮ್ಗೆ ಮೇಂಟೆನೆನ್ಸ್ ಕೂಡ ಕಡಿಮೆ. ಸರ್ ಫೈನಲ್ ಪ್ರೈಸ್ ಏನ್ ಹೇಳಿದ್ದು? 185ಕ್ಕೆ ಮಾಡ್ತೀನಿ ಸರ್. 185 FC ಇದೆ, ತಗೋಬಹುದು. ಗಾಡಿ ಚೆನ್ನಾಗಿದೆ, ಸಿಂಗಲ್ ಓನರ್ ಗಾಡಿ, ರೆಕಾರ್ಡೆಡ್ ಮೈಲೇಜ್ ವಿತ್ ಸಿಂಗಲ್ ಓನರ್ ವೆಹಿಕಲ್. 52,000 ರೆಕಾರ್ಡೆಡ್. ಓಕೆ. ಅಂಡ್ i10 1.2 ಅದು ಕೂಡ ಬ್ಲಾಕ್ ಕಲರ್ ಸಕ್ಕದಾಗಿದೆ ಗಾಡಿ, ಮಾತ್ರ ಎಕ್ಸಲೆಂಟ್ ಆಗಿದೆ, ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಹೇಳಿ ಸರ್. 2012 ಮಾಡಲು i10 ಸ್ಪೋರ್ಟ್ಸ್ AMT ಮಾಡಲಿದೆ, ಸಿಂಗಲ್ ಗಾಡಿ. 3,20,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. AMT ನೋಡೋದು ಆರಾಮ್ಸೆ ತಗೋಬಹುದು, ಗಾಡಿ ಚೆನ್ನಾಗಿದೆ. ಸೊ ಆಟೋಮೆಟಿಕ್ ವೇರಿಯಂಟ್ 1.2 2012 ಮಾಡಲು. ಸೊ ನೋಡ್ತಾ ಇರ್ಬೋದು, ಡ್ಯುಯಲ್ ಟೋನ್ ಸೀಟಿಂಗ್ ಎಲ್ಲ ಇದೆ. ಆರಾಮಾಗಿ ನಿಮ್ಗೆ i10 ಕೂಡ ಒಳ್ಳೆ ಪ್ರೀಮಿಯಂ ಬ್ರ್ಯಾಂಡ್ ಗಾಡಿ, ಕೂಡ ನಿಮ್ಗೆ ಇನ್ಬಿಲ್ಟ್ ಕ್ವಾಲಿಟಿ ಎಕ್ಸ್ಟ್ರಾ ಸೂಪರ್ ಆಗಿರುತ್ತೆ. ಅದು ಕೂಡ ಆಟೋಮೆಟಿಕ್. ಇದು ಮ್ಯಾಗ್ನಾ ವೇರಿಯಂಟ್ ಸರ್, ಇದು ಸ್ಪೋರ್ಟ್ಸ್ ವೇರಿಯಂಟ್. ಏನ್ ಹೇಳಿದ್ದು ಪ್ರೈಸ್? 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡುವ ಸರ್. 3 ಲಕ್ಷಕ್ಕೆ ಫೈನಲ್. ಹೌದು. ಇನ್ನೂ ಒಂದು ವ್ಯಾಗನರ್ 1.1 ಲೀಟರ್ ಹೇಳಿ ಸರ್. 2005 ಮಾಡಲು ವ್ಯಾಗನರ್ VXI ಮಾಡಲು, ಬರೀ 70,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ, ಸೆಕೆಂಡ್ ಓನರ್ ಆಗಿದೆ, ಸ್ಟ್ಯಾನ್ಲಿ ಸೀಟ್ ಕವರ್ ಇದೆ ಹಾಕ್ಸಿದೆ ನೋಡಿ. ಮಾರುತಿ ವ್ಯಾಗನರ್ ಸ್ಟ್ಯಾನ್ಲಿ ಸೀಟ್ ಕವರ್ ಇದೆ. 1,55,000 ಫೈನಲ್ ಮಾಡ್ಕೊಡುವ ಸರ್. 1,55,000ಕ್ಕೆ ಫೈನಲ್. ಟ್ರಾನ್ಸ್ಫರ್ ಮಾಡ್ಕೊಡುವ ಸರ್. ಸೀಟಿಂಗ್ ನೋಡ್ತಾ ಇರ್ಬೋದು, ನಿಮ್ಗೆ ಒಳ್ಳೆ ಸ್ಟ್ಯಾಂಡ್ ಸೀಟ್ ಕವರ್ಸ್, ರೆಕಾರ್ಡೆಡ್ ಮೈಲೇಜ್, ಸೆಂಟ್ರಲ್ ಲಾಕ್, ಪವರ್ ವಿಂಡೋ, ರೆಕಾರ್ಡೆಡ್ ಮೈಲೇಜ್ ಎಲ್ಲ ಇದೆ. ಬ್ಯಾಕ್ ಪವರ್ ವಿಂಡೋ ಫಿಟ್ ಮಾಡಿದ್ದಾರೆ, ರೆಕಾರ್ಡೆಡ್ ಕಿಲೋಮೀಟರ್ ಎಲ್ಲ ಇದೆ. ಈ ವೆಹಿಕಲ್ ಗೆ ಏನ್ ಹೇಳಿದ್ ಸರ್ ಪ್ರೈಸ್? ಸರ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಎಲ್ಲ ಸೇರಿ 155ಕ್ಕೆ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು, ಒಳ್ಳೆ ಪ್ರೀಮಿಯರ್ ಸೀಟಿಂಗ್ ಎಲ್ಲ ಇದೆ, ಸಕ್ಕದಾಗಿದೆ, ಬೆಸ್ಟ್ ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ, ಸಕ್ಕದಾಗಿದೆ ಗಾಡಿ, ಮಾತ್ರ ಎಕ್ಸಲೆಂಟ್ ಆಗಿದೆ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ, ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಒಳ್ಳೆ ಪ್ರೈಸ್ ಏನಾಗುತ್ತೆ ಸರ್ ಈ ವೆಹಿಕಲ್ ಗೆ? ಸರ್ ವಿತ್ ಟ್ರಾನ್ಸ್ಫರ್ ಸೇರಿಸಿ 155 ಮಾಡ್ಕೊಡ್ತೀನಿ ಸರ್. 155 ವಿತ್ ಟ್ರಾನ್ಸ್ಫರ್ ಸೇರಿಸಿ. ಹೊರಗಡೆ ಬಂದ್ರು ಅವ್ರಿಗೂ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ, ಬೆಂಗಳೂರು ಇದ್ರು ಹೊರಗಡೆ ಅವ್ರಿಗೂ, ಹೊರಗಡೆವ್ರಿಗೂ ಟ್ರಾನ್ಸ್ಫರ್ CC ಹತ್ತಿ ನಂದೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 155 ಸರ್. ಓಕೆ ಸರ್. ಹೋಂಡಾ ಬ್ರಿಯೋ ಹುಡ್ಕೋರ್ಗೆ ಬ್ರಿಯೋ ಹೋಂಡಾ ಕಾರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಕಾರ್ ಇನ್ ಹೋಂಡಾ ಅಂಡ್ ಚಿಕ್ಕ ಕಾರ್, ಸಕ್ಕದಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಸ್ವಿಫ್ಟ್ ಸೈಜ್ ಬರುತ್ತೆ, ನಿಮ್ಗೆ ನೋಡ್ತಾ ಇರ್ಬೋದು. ಸ್ವಿಫ್ಟ್ ಏನಿದೆ ಇದು ಕೂಡ ಅಷ್ಟೇ ಇದೆ. ಅಂಡ್ ಹೋಂಡಾ ಬಿಲ್ಟ್ ಕ್ವಾಲಿಟಿಗೆ ನಂಬರ್ 1 ಹೇಳಿ ಸರ್. 2012 ಮಾಡಲು ಹೋಂಡಾ ಬ್ರಿಯೋ, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, 1 ಇಯರ್ ಇನ್ಸೂರೆನ್ಸ್ ಕಟ್ಕೊಡ್ತಾರೆ ಸರ್. ಓಕೆ. 3,10,000 ಫೈನಲ್ ಮಾಡ್ಕೊಡ್ತಾರೆ. ಇತ್ತು ಇನ್ಸೂರೆನ್ಸ್ ಕಟ್ಟಿ 3,10 ಕೊಡ್ತಾರೆ ಸರ್. ಇನ್ಸೂರೆನ್ಸ್ ಕಟ್ಬಿಟ್ಟು 3,10ಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ, ಬ್ರ್ಯಾಂಡ್ ವೆಹಿಕಲ್ ನ. ಸೊ ನಿಮ್ಗೆ ಇದರಲ್ಲೂ ಕೂಡ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ನೋಡ್ತಾ ಇರ್ಬೋದು, 2 ಆಡೋ ಸಿಸ್ಟಮ್ ಎಲ್ಲ ಇದೆ. ಸೊ ಹೋಂಡಾ ಕಾರ್ ಬಗ್ಗೆ ನಾವೇನ್ ಜಾಸ್ತಿ ಮಾತಾಡಂಗಿಲ್ಲ, ಕಾರ್ ಓಡಿಸಿದವ್ರಿಗೆ ಮಾತ್ರನೇ ಗೊತ್ತು ಹೋಂಡಾ ಕಾರ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದು ಕೂಡ ಇದು ಒಂದು ಒಳ್ಳೆ ಕಾರು, ಬೆಸ್ಟ್ ಕಾರ್ ವೆಹಿಕಲ್ ಸರ್. 3,10,000 ಫೈನಲ್ ಸರ್. 3,10,000ಕ್ಕೆ ಫೈನಲ್. ಲೇಟೆಸ್ಟ್ ಮಾಡಲು 2019 ಮಾಡಲು ನೋಡ್ತಾ ಇರ್ಬೋದು, ಉತ್ಸವ್, ಓಮ್ನಿ ಉತ್ಸವ್ ಅಂತ. ಸೊ ಜಾಸ್ತಿ ಹೊಡಿದ ಕಾರು ಎಷ್ಟು ಹೇಳಿ ಸರ್ ಡೀಟೇಲ್ಸ್? ಸರ್ 2019 ಜನವರಿ, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, 15,000 ಹೊಡಿದೆ ಸರ್. ಓಕೆ. ಉತ್ಸವ್, ಸೆಂಟ್ರಲ್ ಲಾಕು ಸಿಸ್ಟಮ್, ಸೀಟ್ ಕವರು, ಪೈನಿಯರ್ ಸಿಸ್ಟಮ್ ಇದೆ. ಟೈರ್ ನೋಡಿ ನಿಮ್ಗೆ ಶೋರೂಮ್ ಟೈರ್ 15,000 ಹೊಡಿದೆ ಬರೀ ಅಷ್ಟೇ. ಸ್ಟೆಪ್ನಿ ನಿಮ್ಗೆ ಒಂದ್ಸಲ ಯೂಸೇ ಆಗಿಲ್ಲ, ಇನ್ನೂ ಯೂಸ್ ಆಗಿಲ್ಲ ಸ್ಟೆಪ್ನಿ. ಗಾಡಿ ಚೆನ್ನಾಗಿದೆ. ಮಾರುತಿ ಓಮಿನಿ ನೋಡಿ ಒಳ್ಳೆ ಗಾಡಿ ತಗೋಬಹುದು. ಓಮ್ನಿ ಹೊಸ ಕಾರ್ ಬೇಕಂದ್ರೂ ಸಿಗಲ್ಲ ನಿಮ್ಗೆ. ಆಲ್ಮೋಸ್ಟ್ ಇದು ಹೊಸ ಕಾರ್, ಜಾಸ್ತಿ ರನ್ ಆಗಿಲ್ಲ. ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಸ್ಟೆಪ್ನಿ ಕೂಡ ಇನ್ನೂ ಯೂಸ್ ಆಗಿಲ್ಲ ಅಂದ್ರೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 3,75,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 3,75 ನೆಗೋಸಿಯಬಲ್ ಆಗುತ್ತೆ. ಹೌದು ಸರ್. ವ್ಯಾಗನರ್ ಹುಡ್ಕೋರ್ಗೆ ಮಾತ್ರ ಈ ಶೋರೂಮ್ ಅಲ್ಲಿ ಸಕ್ಕದಾಗಿದೆ. ವ್ಯಾಗನರ್ ಹತ್ರ 6 ರಿಂದ 7 ವ್ಯಾಗನರ್ಗಳಿದೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2013 ವ್ಯಾಗನರ್ VXI. ಓಕೆ. ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್, ಲೆದರ್ ಸೀಟ್ ಕವರ್, ಗಾಡಿ ನೋಡಿ ಒಂದು ಕ್ರಾಚಸ್ ಇಲ್ಲ, ಡೆಂಟ್ ಇದೆ, ವೆಲ್ ಮೆಂಟೆಡ್. ಶೋರೂಮ್ ಟ್ರ್ಯಾಕ್ 29,000 ಹೊಡಿದೆ, ಲೋ ಮೈಲೇಜ್ ಗಾಡಿ.
ನಿಮ್ಗೆ 2017-18 ಇಷ್ಟು ಇರುತ್ತೆ. ಒಳ್ಳೆ ವೆಲ್ ವೆಡಿ ಗುಡ್ ಕಂಡೀಷನ್ ವೆಲ್ ಮೇಂಟೈನ್ ಗಾಡಿ. ಸೊ ಇದರಲ್ಲಿ ಕೂಡ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಟುಡೇ ನಾಳೆ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಕೂಡ ಸಕ್ಕತ್ತಾಗಿದೆ ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್ ಸರ್? ಬರೀ 29,000 ಹೊಡಿದೆ ಸರ್. ಜಿನಿಯನ್ ಶೋರೂಮ್ ಟ್ರ್ಯಾಕ್. ಈ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. 13 ಮಾಡಲು ಬರೀ 29,000 ಹೊಡಿದೆ. ಓಕೆ. ಕ್ರಾಚಸ್ ಡೆಂಟ್ ಏನಿಲ್ಲ. 3,75,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. ಶೋರೂಮ್ ಹಿಸ್ಟ್ರಿ ವಿತ್ ಶೋರೂಮ್ ಹಿಸ್ಟ್ರಿ 3,75,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಹೌದು. ಸೊ ಜಾಸ್ತಿ ರನ್ ಆಗಿಲ್ಲ ವೆಹಿಕಲ್. ಅಂಡ್ ಆಲ್ಟೋ ಬಗ್ಗೆ ಹೇಳಿ ಸರ್. ಆಲ್ಟೋ 2009 ಮಾಡಲು. ಓಕೆ. ಸಿಂಗಲ್ ಓನರ್ ಗಾಡಿ, LPG ವಿತ್ ಪೆಟ್ರೋಲ್. ಸಾರಿ, 2010 ಮಾಡಲು ಇದು. ಓಕೆ. LPG ವಿತ್ ಪೆಟ್ರೋಲ್ ಎರಡೂ ಇದೆ. 70,000 ಹೊಡಿದೆ. ಜಿನಿಯನ್ ಶೋರೂಮ್ ಟ್ರ್ಯಾಕ್ ಇದೆ. ಫ್ರಂಟ್ ಹೆಡ್ ಹೊಸದಿದೆ, ಬ್ಯಾಕ್ ಶೋರೂಮ್ ಟೈರ್ ಇದೆ. LXi, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು 2,05,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. 2,05,000 ನೆಗೋಷಿಯಬಲ್ ಆಗುತ್ತೆ ಪಕ್ಕ. ಹೌದು ಸರ್. ನೋಡ್ತಾ ಇರ್ಬೋದು ಗಾಡಿ ಸೀಟಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಡ್ಯುಯಲ್ ಟೋನ್ ಸೀಟಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಸೊ 2,05,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಇದು LPG ಅಲ್ವಾ ಸರ್ ಇದು? ಹೌದು. ಅಂಡ್ ಇನ್ನೊಂದು ಆಲ್ಟೋ 2009 ಮಾಡಲು LXi. ಆಲ್ಟೋ LXi AC ಪವರ್ ಸ್ಟೇರಿಂಗ್ ಬರುತ್ತೆ. ಇದು ಫೈನಲ್ 1,90 ಕೊಡ್ತಾರೆ ಸರ್. 1,90ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು. ಇದರಲ್ಲಿ ಪವರ್ ಸ್ಟೇರಿಂಗ್, AC. ಹೌದು ಸರ್. ಓಕೆ. ಸೊ ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. 1,90 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಅಂಡ್ ಇನ್ನೂ ಒಂದು ವ್ಯಾಗನರ್ ಹೇಳಿ ಸರ್. 2011 ವ್ಯಾಗನರ್ LXi. ಓಕೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಬ್ಲೂ ಕಲರ್ ತುಂಬಾ ನೀಟಾಗಿದೆ. ಕ್ರಾಚಸ್ ಡೆಂಟ್ ಏನಿಲ್ಲ. 275 ನೆಗೋಸಿಯಬಲ್ ಆಗುತ್ತೆ ಸರ್. ಇದು 275 ನೆಗೋಷಿಯಬಲ್. ಹೌದು ಸರ್. ಇರ್ಬೋದು ವೆಹಿಕಲ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ವ್ಯಾಗನರ್ ಹುಡುಕೋರಿಗೆ ಮಾತ್ರ ಈ ವಿಡಿಯೋ ಹಬ್ಬ. ಸೊ ಹತ್ರ ಎಷ್ಟೊಂದು ವ್ಯಾಗನರ್ಗಳೆಲ್ಲ ಸೇಲ್ಗಿದೆ. ಸೊ ವ್ಯಾಗನರ್ ಅಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಅಂಡ್ ಲೆಗ್ ರೂಮು, ಹೆಡ್ ರೂಮು ಸಕ್ಕದಾಗಿರುತ್ತೆ. ಪವರ್ ಸ್ಟೇರಿಂಗು ಅಂಡ್ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಒಂದು ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ. ಅಂಡ್ ನೋಡ್ತಾ ಇರ್ಬೋದು ಗಾಡಿ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೊ ಕಾಲ್ ಮಾಡ್ಕೊ ಬನ್ನಿ, ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಈ ತರ ಇದೆ. ಇದು ಆಲ್ಮೋಸ್ಟ್ ನಿಮ್ಗೆ ಇದ್ರಲ್ಲೂ ಕೂಡ ಸೇಮ್ ಎರ್ಟಿಗಾ ತರಾನೇ ಇರುತ್ತೆ. ಇದು ರೆನಾಲ್ಟ್ ಯಾವ ಸರ್ ಇದು? ಲಾರ್ಜಿ ಸರ್. ಇದು ಎಷ್ಟು ರನ್ ಆಗಿದೆ ವೆಹಿಕಲ್ ಸರ್? ಲೆನಾಲ್ಟ್ ಲಾರ್ಜಿ 84,000 ಹೊಡಿದೆ. 2016. ಓಕೆ. 8 ಸೀಟರ್ ಬರುತ್ತಲ್ಲ ಸರ್ ಇದು? ಹೌದು. 6+1. ಹೌದು ಸರ್. 7+1. ಆಲ್ಮೋಸ್ಟ್ ಎರ್ಟಿಗಾ ತರಾನೇ ಇರುತ್ತೆ. ರೆನಾಲ್ಟ್ ಲಾರ್ಜಿ ಡೀಸೆಲ್ ವೆಹಿಕಲ್ ಸರ್? ಡೀಸೆಲ್ ಗಾಡಿ. ರೆನಾಲ್ಟ್ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ. 8 ಸೀಟರ್ ಗಾಡಿ. ಸೊ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಏರ್ ಬ್ಯಾಗು ಅಂಡ್ ಮ್ಯೂಸಿಕ್ ಸಿಸ್ಟಮ್, ಕಂಪನಿ ಫಿಟೆಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 84,000 ಹೊಡಿದೆ. ಟೈರ್ 4 ಬ್ರಾಂಡ್ ನ್ಯೂ ಇದೆ. ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಗಾಡಿ ಸಿಲ್ವರ್ ಕಲರ್ ತುಂಬಾ ನೀಟ್ ಆಗಿದೆ. ವೆಲ್ ಮೇಂಟೈನ್ ಗಾಡಿ. 5,45,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಇನ್ಶೂರೆನ್ಸ್ ಇಲ್ಲ, ಇನ್ಶೂರೆನ್ಸ್ ಕಟ್ಕೊಡ್ತೀನಿ. ಒನ್ ಇಯರ್ ಕಾಂಪ್ರಹೆನ್ಸಿವ್. 1 ಇಯರ್ ಕಾಂಪ್ರಹೆನ್ಸಿವ್. ಹೌದು. ಇನ್ಶೂರೆನ್ಸ್ ಕಟ್ಕೊಡ್ತೀರಾ? 5,45,000 ಹೇಳ್ತಾರೆ. ನಿಮ್ಗೆ 5,25,000ಕ್ಕೆ ಇನ್ಶೂರೆನ್ಸ್ ಕಟ್ಟಿ ಕೊಡಿಸ್ತೀನಿ ಸರ್. ಓಕೆ ಸರ್. ಅಂಡ್ ಸೊ ರೆನಾಲ್ಟ್ ಬಗ್ಗೆ ನಾವೇನ್ ಮಾತಾಡಂಗಿಲ್ಲ. ಇದು ಕೂಡ ಒಂದು ಒಳ್ಳೆ ಪ್ರೀಮಿಯಂ ಬ್ರ್ಯಾಂಡ್. ಅಂಡ್ ರಿಡ್ಜ್ ಹುಡ್ಕೋರ್ಗೆ ರಿಡ್ಜ್ ಅದು ಕೂಡ ಡೀಸೆಲ್ ವೆಹಿಕಲ್. ಹೇಳಿ ಸರ್. 2009 ಮಾಡಲು ರಿಡ್ಜ್ VDI ಮಾಡಲು. 4 ಮ್ಯಾಗ್ವಿಲ್ ಹಾಕ್ತಿದ್ದಾರೆ. ಲೋ ಪ್ರೊಫೈಲ್ ಟೈರ್ ಇದೆ. ಸೆಕೆಂಡ್ ಓನರು. 80 ಚೇಂಜ್ ಹೊಡಿದೆ. ಲೆದರ್ ಸೀಟ್ ಕವರ್, ಸೆಂಟ್ರಲ್ ಲಾಕ್ ಸಿಸ್ಟಮ್ ಎಲ್ಲ ಇದೆ. 2,85,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,85,000 ನೆಗೋಷಿಯಬಲ್. ಹೌದು ಸರ್. ಸೊ ಡೀಸೆಲ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಸೀಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 80,000 ನೋಡಿದೆ. ಓಕೆ. 275 ಫೈನಲ್ ಮಾಡ್ಕೊಡ್ತೀನಿ ಸರ್. 275 ಫೈನಲ್. ಓನರ್ಶಿಪ್ ಸರ್? ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಏನಿದೆ? ಮೊನ್ನೆ ಕಟ್ಟಿದ ರನ್ನಿಂಗ್ ಇದೆ ಸರ್. 1 ಇಯರ್ ಏನಿದೆ. ಅಂಡ್ ಸ್ಯಾಂಟ್ರೋ ಸರ್? ಸ್ಯಾಂಟ್ರೋ ಜಿಂಗು 2008 ಮಾಡಲು. ಓಕೆ. ಇದು 5 ಇಯರ್ಸ್ FC ಆಗಿದೆ. ಮೊನ್ನೆ ರೀಸೆಂಟ್ ಆಗಿ ನೆನ್ನೆ ಆಗಿದೆ FC. ನಿಮ್ಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಕೆಂಡ್ ಓನರ್. 2008 ಮಾಡಲು. ಲೆದರ್ ಸೀಟ್ ಕವರ್ ಎಲ್ಲ ಇದೆ. 195 ನೆಗೋಸಿಯಬಲ್ ಆಗುತ್ತೆ ಸರ್. ಸರ್ 195 ನೆಗೋಷಿಯಬಲ್. ಹೌದು ಸರ್. ಸೊ 195ಗೆ ನಿಮ್ಗೆ ಸ್ಯಾಂಟ್ರೋ ಬರ್ತೈತೆ. ನೋಡ್ತಾ ಇರ್ಬೋದು ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 5 ಇಯರ್ಸ್ FC ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 5 ಇಯರ್ಸ್ FC ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಅಂಡ್ ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ 2 ಪವರ್ ವಿಂಡೋ ಬರುತ್ತೆ. ಸ್ಯಾಂಟ್ರೋ ಬಗ್ಗೆ ನಾವೇನ್ ಮಾತಾಡಂಗಿಲ್ಲ. ಸಖತ್ ಜನ ಲೈಕ್ ಮಾಡ್ತಾರೆ. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. 190 ಫೈನಲ್ ಮಾಡ್ಕೊಡ್ತೀನಿ ಸರ್. 190 ಫೈನಲ್. ಹೌದು ಸರ್. ಅಂಡ್ ಇನ್ನೂ ಒಂದು ಓಮ್ನಿ. ಸೊ ನಮ್ ವಿಡಿಯೋದಲ್ಲಿ ಓಮ್ನಿ ಇದು ನೋಡ್ತಾ ಇರ್ಬೋದು. ಇದು ಕೂಡ ಬ್ರ್ಯಾಂಡ್ ನ್ಯೂ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸಕ್ಕದಾಗಿದೆ, ಎಕ್ಸಲೆಂಟ್ ಆಗಿದೆ ಕಾರ್ ಮಾತ್ರ. ಓಮ್ನಿ ಹುಡ್ಕಂಗಿದ್ರೆ ಬೆಸ್ಟ್ ಕಾರ್ ಇವ್ರ ಶೋರೂಮ್ ಅಲ್ಲಿ. ಇವತ್ತು ಎಷ್ಟೊಂದು ಓಮ್ನಿಗಳೆಲ್ಲ ಸೇಲ್ಗಿದೆ ಸರ್. ಇದು ಯಾವ್ದು ಸರ್ ಮಾಡ್ಲು? ಸರ್ 2015 ಮಾರುತಿ ಓಮಿನಿ 42,000 ಹೊಡಿದೆ. ಶೋರೂಮ್ ಟ್ರ್ಯಾಕ್.
ನಿಮ್ಗೆ 5 ಸೀಟರ್ ಗಾಡಿ ಸಿಲ್ವರ್ ಕಲರ್ ನೋಡಿ, ಡೆಂಟು ಕ್ರಾಚಸ್ ಏನಿಲ್ಲ. 15 ಮಾಡಲು 2,70,000 ಹೇಳ್ತಾರೆ. ನಿಮ್ ಚಾನಲ್ ಮುಖಾಂತರ ಬಂದು 2,55,000ಕ್ಕೆ 2015 ಮಾಡಲು ಓಮಿನಿ ಕೊಡ್ತೀನಿ ಸರ್. ಓಕೆ, ಓಮ್ನಿ ಹುಡುಕೋರಿಗೆ ಮಾತ್ರ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಸಾಕಷ್ಟು ಜನ ಓಮ್ನಿಗೆ ಹುಡುಕ್ತಾ ಇರ್ತೀರಾ. ಹತ್ತತ್ರ ಇದರಲ್ಲಿ ನೋಡ್ತಾ ಇರ್ಬೋದು, ಇದು 6+1 ಬರುತ್ತೆ ಸೀಟಿಂಗ್. ಹಿಂದೆ ಕೂಡ 5 ಸೀಟರ್ ನಿಮ್ಗೆ 5 ಸೀಟರ್ ಗಾಡಿ ಇದು. ಹಿಂದೆ ಕೂಡ ಆ ಕಡೆ ಈ ಕಡೆ ಕುತ್ಕೊಂಡ್ಬಿಡ್ಬೋದು ಅಂಡ್ ಲಗೇಜ್ ಎಲ್ಲ ಹಾಕೊಂಡ್ಬಿಡ್ಬೋದು. ಒಳ್ಳೆ ಗಾಡಿ, ಒಳ್ಳೆ ಬಡ್ಜೆಟ್ ಅಲ್ಲಿ, ಒಂದು ಲೋ ಮೇಂಟೆನೆನ್ಸ್ಗೆ ಒಂದು ಜನ ಇರೋ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಓಮ್ನಿ ಹುಡ್ಕಂಗಿದ್ರೆ ಈ ವಿಡಿಯೋ ಅವ್ರಿಗೆ ಬೆಸ್ಟ್ ಆಪ್ಷನ್. ಸಾಕಷ್ಟು ಓಮ್ನಿಗಳೆಲ್ಲ ಸ್ಟಾಕ್ ಇದೆ. ಏನ್ ಪ್ರೈಸ್ ಹೇಳಿದ್ ಸರ್ ಈ ವೆಹಿಕಲ್ಗೆ? ಸರ್ 2,55,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಹಿಂದ್ಗಡೆ ಯಾರ್ಡ್ಗೆ ಬಂದಿದ್ವಿ, ನೋಡ್ತಾ ಇರ್ಬೋದು ಗಾಡಿಗಳೆಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸಕ್ಕದಾಗಿದೆ. ಸ್ಕಾರ್ಪಿಯೋ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಟೊಯೋಟಾ ಇದು ಒಂಥರ ಅಡ್ವೆಂಚರ್ ಗಾಡಿ, ಸಕ್ಕದಾಗಿರುತ್ತೆ. ಇಟಿಯೋಸ್ ಕ್ರಾಸ್ ಅಂತ ಹೇಳ್ಬಿಟ್ಟು. ಸರ್ ಯಾವ್ದು, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಹೇಳಿ ಸರ್ ಡಿಸೈರ್ ಬಗ್ಗೆ? ಸರ್ 2010 ಸ್ವಿಫ್ಟ್ ಡಿಸೈರ್ ಗಾಡಿ, ಡೀಸೆಲ್ ಗಾಡಿ, 86,000 ಹೊಡಿದೆ. VDI ಮಾಡಲು. ಇದು ಬಂದು ನಿಮ್ಗೆ 3,65,000 ಹೇಳ್ತಾರೆ. ನೆಗೋಸಿಯಬಲ್ ಆಗುತ್ತೆ. 365 ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್ ರೆಡ್ ಕಲರ್ ಡೀಸೆಲ್ ವೆಹಿಕಲ್. ಅಂಡ್ ಹೇಳಿ ಸರ್ ವೈಟ್ ಕಲರ್ ಸ್ಯಾಂಟ್ರೋ. ಸರ್ 2012 ಮಾಡಲು ಸ್ಯಾಂಟ್ರೋ ಜಿಂಗು, GLS, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಮ್ಯಾಗ್ವಿಲ್ ಇದೆ. ಇದು ಬಂದು 285 ನೆಗೋಸಿಯಬಲ್ ಆಗುತ್ತೆ. 285 ನೆಗೋಷಿಯಬಲ್. ಹೌದು. ಟೊಯೋಟಾ ಇಟಿಯೋಸ್ ಕ್ರಾಸ್ ಸಕ್ಕದಾಗಿದೆ ಗಾಡಿ ಮಾತ್ರ. ಆಫ್ ರೋಡ್ಗೂ ಚೆನ್ನಾಗಿರುತ್ತೆ. 2014 VD ಇದು ಟಾಪ್ ಎಂಡ್ ಮಾಡಲು. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್, 130 ಹೊಡಿದೆ. ಜಿನಿಯನ್ ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ. ಇದು ಬಂದು ನಿಮ್ಗೆ 530 ನೆಗೋಸಿಯಬಲ್ ಆಗುತ್ತೆ. 530 ನೆಗೋಷಿಯಬಲ್. ಗಾಡಿ ಎಲ್ಲ ಸರ್ ಕ್ಲಾಡಿಂಗ್ ಎಲ್ಲ ಸೂಪರ್ ಆಗಿದೆ. ಸರ್ ಇದರಲ್ಲಿ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ? 2 ಏರ್ ಬ್ಯಾಗು, ABS, ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ವೆಹಿಕಲ್. ಸೊ ನ್ಯಾನೋ ಬಗ್ಗೆ ಹೇಳಿ ಸರ್. ಸರ್ 2010 ಮಾಡಲು ನ್ಯಾನೋ, LX, 4 ಬ್ರಾಂಡ್ ನ್ಯೂ ಟೈರ್ಸ್, ಬರೀ 32,000 ಹೊಡಿದೆ. ನಿಮ್ಗೆ ಬೈನಲ್ ಬಾಟಮ್ ಇತ್ತು. ಟ್ರಾನ್ಸ್ಫರ್ 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 90,000ಗೆ ಫೈನಲ್ ಇತ್ತು. ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್. ಹೌದು ಸರ್. ಅಂಡ್ ಇದು ಇದೆಯಾ ಸರ್ i10 ಗ್ರ್ಯಾಂಡ್? ಹೇಳಿ ಸರ್. ಸರ್ ಇದು 2014 ಮಾಡಲು i10 ಗ್ರ್ಯಾಂಡ್ ಡೀಸೆಲ್, ಆಸ್ತಾ ಟಾಪ್ ಎಂಡ್. ಓಕೆ. ಇದು ಬಂದು ನಿಮ್ಗೆ 445 ನೆಗೋಸಿಯಬಲ್ ಆಗುತ್ತೆ. 445 ನೆಗೋಷಿಯಬಲ್. ಆಸ್ತಾ ಟಾಪ್ ಎಂಡ್ ಡಾಕ್ಟರ್ ಓಡಿಸಿರೋ ಕಾರ್. ಎಷ್ಟು ರನ್ ಆಗಿದೆ? ಸರ್ ಇದು 78,000 ಹೊಡಿದೆ. ಅಂಡ್ ಬೀಟ್ ಇದೆಯಾ ಸರ್? 2013 ಚಾವ್ಲೆಟ್ ಬೀಟು, ಸೆಕೆಂಡ್ ಓನರ್ ಆಗಿದೆ. ಇದು ಬಂದು ನಿಮ್ಗೆ ಫೈನಲ್ 190 ಕೊಡ್ತಾರೆ ಸರ್. 190ಗೆ ಫೈನಲ್. ಓಮ್ನಿ ಸರ್ ಓಮಿನಿ 2010 ಮಾಡಲು, 5 ಸೀಟರ್ ಗಾಡಿ, 195 ಹೇಳ್ತಾರೆ. ನೆಗೋಸಿಯಬಲ್ ಆಗುತ್ತೆ ಇದೆಯಾ ಸರ್? 2003 ಮಾಡಲು ಆಲ್ಟೋ, ಸೆಕೆಂಡ್ ಓನರ್, 1,10,000 ಫೈನಲ್ ಮಾಡ್ಕೊಡ್ತಾರೆ ಸರ್. 110ಗೆ ಫೈನಲ್. ಡಿಸೈರ್ ಇದು ಸ್ವಿಫ್ಟ್ ಡೀಸೆಲ್ ಪೆಟ್ರೋಲ್? ಸರ್ ಡಿಸೈರ್ 2012 ಮಾಡಲು 34,000 ಹೊಡಿದೆ. ಡೀಸೆಲ್ 4,65,000 ಫೈನಲ್ ಮಾಡ್ಕೊಡ್ತಾರೆ ಸರ್. ಬರೀ 34,000 ಹೊಡಿದ್ಯಾ? ಶೋರೂಮ್ ಇಷ್ಟು ಇದೆ. ಶೋರೂಮ್ ಇಷ್ಟೇ ಇಲ್ಲ ಇದೆ. ಓನರ್ಶಿಪ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಅಂಡ್ ಏನ್ ಹೇಳಿದ್ದು ಪ್ರೈಸ್? 4,65,000. ವ್ಯಾಗನರ್ 2003 ಮಾಡಲು 1,10,000 ಫೈನಲ್ ಮಾಡ್ಕೊಡ್ತಾರೆ ಸರ್. 1,10,000ಕ್ಕೆ ಫೈನಲ್. ಈಕೋ ಸರ್ ಈಕೋ 2017 ಮಾಡಲು 3,70,000 ಫೈನಲ್ ಆಗುತ್ತೆ. ಅಂಡ್ ನಮ್ ವಿಡಿಯೋದಲ್ಲಿ ಕೊನೆ ಕಾರ್ ಬಂದ್ಬಿಟ್ಟು ಒಂದು ನ್ಯಾನೋ ಇದೆ. ಹೇಳಿ ಸರ್ ಪುಟಾಣಿ ಕಾರ್. 2011 ಮಾಡಲು ನ್ಯಾನೋ, ಥರ್ಡ್ ಓನರ್, 80,000 ಫೈನಲ್ ಮಾಡ್ಕೊಡುವ ಸರ್. ಬರೀ 80,000ಕ್ಕೆ ಫೈನಲ್. ಹೌದು ಸರ್. ಸೊ ಬಿಸಿಲು ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು ಸಕ್ಕದಾಗಿ ಸ್ಟಾಕ್ ಎಲ್ಲ, ಸಕ್ಕದಾಗಿ ಹೊಸ ಸ್ಟಾಕ್ ಎಲ್ಲ ಬಂದಿದೆ. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ಬಾಯ್.